ಈಗ ಬಾಪೂಜಿಯವ್ರನ್ನ ನೆನೆಸ್ಕೊತಾ ಇದ್ದೀರಿ, ಅಲ್ಲೆಲ್ಲ ಕಾಂಗ್ರೆಸ್ ನಾಯಕರು, ಅದ್ರ ಜೊತೆಗೆ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊತಾ ಇದ್ದೀರಿ, ಸಂವಿಧಾನವನ್ನು ನೆನೆಸ್ಕೊತಾ ಇದ್ದೀರಿ. ಪಾಪ ಈಗ ಏನು ಸಾಧನೆ ಮಾಡಿದ್ದೀವಿ ಅಂತೇಳಿ ನೆನೆಸ್ಕೊತೀರಿ? ಇಷ್ಟು ದಿವಸ ಗಾಂಧೀಜಿಯವರ ಹೆಸರೇ ಇರಲಿಲ್ಲ. ಅವ್ರಿಗೆ ಗೊತ್ತಿದ್ದು ಮಹಾತ್ಮ ಗಾಂಧೀಜಿ ಅಲ್ಲ. ಈಗೇನು ಅಲ್ಲಿ ಸ್ಟೇಜ್ ಮೇಲೆ ಕೂತಿದಾರಲ್ಲ, ಅವರಿಗೆ ಮಹಾತ್ಮ ಗಾಂಧೀಜಿ ಹೆಸರೇ ಗೊತ್ತಿರಲಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಅವ್ರು ನೆನೆಸ್ಕೊತಾ ಇದ್ದಿದ್ದು ಗಾಂಧಿ ಫ್ಯಾಮಿಲಿ ಅಂದರೆ ಮಹಾತ್ಮ ಗಾಂಧಿ ಫ್ಯಾಮಿಲಿನ ನೆನೆಸ್ಕೊತಾ ಇದ್ದಿದ್ದು. ಗಾಂಧಿ ಹೆಸರನ್ನ ಹೈಜಾಕ್ ಮಾಡ್ಕೊಂಡ್ರೆ ಅಷ್ಟೇ. ನೆಹರುಗೆ ಗಾಂಧಿ ಹೆಸರಿರಲಿಲ್ಲ, ಇಂದಿರಾ ಗಾಂಧಿಯಿಂದ ಪ್ರಾರಂಭ ಆಯಿತು ಗಾಂಧಿ ಹೆಸರನ್ನ ಹೈಜಾಕ್ ಮಾಡ್ಕೊಂಡಿದ್ದು. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಎಲ್ಲದಕ್ಕಿಂತ ಸೋನಿಯಾ ಗಾಂಧಿ. ಇವರು ಗಾಂಧಿ ಕುಟುಂಬ ಅಂತಾರಲ್ಲ, ಗಾಂಧಿ ಕುಟುಂಬ ಅಂದರೆ ಮಹಾತ್ಮ ಗಾಂಧೀಜಿ ಕುಟುಂಬ ಅಲ್ಲ. ಪಾಪ ಮಹಾತ್ಮ ಗಾಂಧೀಜಿಯವರು ಜನ್ಮ ಕೊಟ್ಟಂಥ ಕುಟುಂಬದ ಸದಸ್ಯರು ಎಲ್ಲೆಲ್ಲಿದ್ದಾರೋ ಗೊತ್ತಿಲ್ಲ. ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಸು ಇವತ್ತು ಗಾಂಧೀಜಿಯವರು ನೆನೆಸ್ಕೋತಾರೆ, ಆ ಕುಟುಂಬಕ್ಕೆ ಎಷ್ಟೆಷ್ಟು ಗೌರವ ಕೊಟ್ಟರು ಸರ್ಕಾರ ರಚನೆ ಮಾಡ್ಕೊಂಡ ಮೇಲೆ ಅನ್ನೋದು ಈಗ ನಾನು ಚರ್ಚೆ ಮಾಡೋಕ್ಕೂ ಹೋಗಲ್ಲ. ಅದರ ಅವಶ್ಯಕತೆಯೂ ನನಗಿಲ್ಲ. ಆಯ್ತಪ್ಪ, ಇಷ್ಟೆಲ್ಲ ಆದಮೇಲೂ ಮಹಾತ್ಮ ಗಾಂಧೀಜಿಯವ್ರು ನೆನೆಸ್ಕೊಂಡೆ ಈಗ ಜೈ ಬಾಪು ಅಂತ ಇದ್ದೀರಿ ಬೆಳಗಾವಿಲಿ, ಜೈ ಭೀಮ್ ಅಂತಲೂ ಅಂತ ಇದ್ದೀರಿ, ಅಂಬೇಡ್ಕರ್ ಹೆಸರನ್ನು ನೆನೆಸ್ಕೊತಾ ಇದ್ದೀರಿ, ಸಂವಿಧಾನವನ್ನು ಹಿಡ್ಕೊಂಡಿದ್ದೀರಿ. ಏನೋ ರಾಹುಲ್ ಗಾಂಧಿಯವರು ಕೆಂಪು ಕವರ್ನ ಸಂವಿಧಾನ ಹಿಡ್ಕೊಂಡು ಬೀದಿಲೆಲ್ಲ ನಿಂತ್ಕೊಂಡು ಹೇಳ್ಕೊಂಡು ಬಂದಿದ್ದಕ್ಕೆ ಈಗ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸಂವಿಧಾನದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ಅಲ್ಲಿ ನೋಡಿದೆ. ಪ್ರಿಯಾಂಕಾ ಖರ್ಗೆ ಅವ್ರ ಮಾತುಗಳು, ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿ, ನಮ್ಮ ಸಂವಿಧಾನಕ್ಕೆ ಯಾರಿಂದ ಅಪಚಾರ ಆಗಿದೆ? ಆಯ್ತಪ್ಪ, ಬಿ ಜೆ ಪಿಯವರು ಅವ್ರು ಬಂದಂಥ ಸಿದ್ಧಾಂತಗಳು ಅದೆಲ್ಲ ಒಂದು ಭಾಗ ಇರಲಿ. ಹಲವಾರು ಬಾರಿ ನಾನು ಚರ್ಚೆ ಮಾಡಿದ್ದೇನೆ. ಇವತ್ತಿನ ದೇಶದ ಪ್ರಗತಿಗೆ ನರೇಂದ್ರ ಮೋದಿಯವರ ಕೊಡುಗೆ ದೊಡ್ಡ ಮಟ್ಟದಲ್ಲೇ ಇದೆ. ಅದನ್ನು ಯಾರು ತೆಗೆದುಹಾಕ್ಲಿಕ್ಕಾಗಲ್ಲ. ಇವತ್ತು ಸಂವಿಧಾನ ರಕ್ಷಿಸಿ ಅಂತಾರೆ. ಸಂವಿಧಾನಕ್ಕೆ ಎಲ್ಲಿ ಅಪಚಾರ ಆಗಿದೆ? ಯಾರಿಂದ ಆಗಿದೆ? ಕರ್ನಾಟಕದಲ್ಲಿ